ಉಗ್ರಂ 30 ಕೋಟಿ, KGF 1 250 ಕೋಟಿ, ಸಲಾರ್ 700 ಕೋಟಿ, KGF 2 1300 ಕೋಟಿ. ಎಷ್ಟೋ ಜನ 40-50 ಸಿನಿಮಾ ಮಾಡಿದ್ರು ಇವರು 4 ಸಿನಿಮಾಗಳಲ್ಲಿ ಮಾಡಿದಷ್ಟು ಕಲೆಕ್ಷನ್ ಮಾಡೋಕ್ಕಾಗಲ್ಲ. ತನ್ನ ಇಡೀ ಕೆರಿಯರ್ ಮೂವೀಸ್ ಮಾಡಿ ಲೆಜೆಂಡ್ ಟ್ಯಾಗ್ ಪಡ್ಕೊಳ್ಳುವಂಥ ಡೈರೆಕ್ಟರ್ಸ್ ಒಂದು ಕಡೆ ಆದ್ರೆ ಬರೀ 4 ಸಿನಿಮಾ ಮಾಡಿ ಲೆಜೆಂಡ್ ಆಗಿರೋ ನೀಲ್ ಅವರು ಇನ್ನೊಂದು ಕಡೆ. ಸಿನಿಮಾ ಅನೌನ್ಸ್ ಆದ್ಮೇಲೆ ಹೈಪ್ ಕ್ರಿಯೇಟ್ ಮಾಡುವಂಥ ಡೈರೆಕ್ಟರ್ಸ್ ಒಂದು ಕಡೆ ಆದ್ರೆ ಇನ್ನ ಸಲಾರ್ 2, KGF 2, NTR 31 ಶೂಟಿಂಗ್ ಸ್ಟಾರ್ಟ್ ಆಗದೇನೆ ಹೈಪ್ ಕ್ರಿಯೇಟ್ ಆಗಿರೋದು ಇನ್ನೊಂದು ಕಡೆ. ಇದು ಹೇಗಾಯ್ತು? ಮೋರ್ ಇಂಪಾರ್ಟೆಂಟ್ಲಿ ತನ್ನ ಸಿನಿಮಾದಿಂದ ಜಾಸ್ತಿ ಇವರೇ ಪಾಪ್ಯುಲರ್ ಆಗಿರೋದು. ನಮ್ಮ ಇಂಡಸ್ಟ್ರಿಯಲ್ಲಿ ಹೀರೋ ವರ್ಷಿಪ್ ಬಿಟ್ಟು ಡೈರೆಕ್ಟರ್ ವರ್ಷಿಪ್ ಕಡೆ ವಾಲು ಹಾಗೆ ಮಾಡಿದ್ದು ಹೇಗೆ? ಇದೆಲ್ಲಾನು ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ನಾನು ನಿಮ್ಮ ಇನ್ಸೇನ್ ಅಧ್ಯಕ್ಷ. ಇವತ್ತು ಇದೇ ವಿಶೇಷ. ನೀಲ್ ದ ಮಾಸ್ಟರ್ ಮೈಂಡ್. I thought I had made the worst movie in the world. ಸರ್ ನಿಜವಾಗ್ಲೂ ಒಂದು ಅದ್ಭುತವಾದ ಸಿನಿಮಾ. ತುಂಬಾ ಚೆನ್ನಾಗಿದೆ. ಟೆಕ್ನಿಕಲಿ ರಿಯಲಿ ಅಹೆಡ್ ಆಫ್ ಟೈಮ್ಸ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನನ್ನ ಕಣ್ಣಿಗೆ ಬಿದ್ದಿದ್ದು ಒಂದು ಕ್ವಾಲಿಟಿ. ನಾನು ಯಾವುದೋ ಇಂಗ್ಲೀಷ್ ಪಿಕ್ಚರಿನ ಒಂದು ಟ್ರೈಲರ್ ನೋಡಿದಂಗೆ. Saima Royal Emulsion Best Debutant Director Kannada goes to Prashant Neel for Ugram. ನಮ್ಮ ಇಂಡಸ್ಟ್ರಿ ನ್ಯಾಷನಲ್ ಲೆವೆಲಲ್ಲಿ ಸದ್ದು ಮಾಡೋಕ್ಕೆ ಮೇನ್ ರೀಸನ್ನೇ ಪ್ರಶಾಂತ್ ನೀಲ್. ಇಡೀ ಇಂಡಿಯಾದಲ್ಲಿ ಡಾರ್ಕ್ ಕಲರ್ ಗ್ರೇಡಿಂಗ್ ನ ಟ್ರೆಂಡಿಂಗ್ ಅಲ್ಲಿ ಹೋಗುವಾಗ ಮಾಡಿ ಇಂಟರ್ ಕಟ್ ಸೀನ್ಸ್ ಜೊತೆ ಎಂಗೇಜಿಂಗ್ ಇಂಟರ್ವಲ್ ಹಾಗೂ ಪ್ರೀ ಕ್ಲೈಮ್ಯಾಕ್ಸ್ ಗಳನ್ನ ಶೂಟ್ ಮಾಡಿ ಮಾಡರ್ನ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಆಕ್ಷನ್ ಅನ್ನೋ ಜಾನರ್ಗೆ ಹೊಸ ಟಚ್ ಕೊಟ್ಟು ಕನ್ನಡದ ಮೊದಲ 100 ಕೋಟಿ ಸಿನಿಮಾ ಕೊಟ್ಟಂತ ಡೈರೆಕ್ಟರ್. ಇವರ ಈ ಸಕ್ಸಸ್ನ ಅನಲೈಸ್ ಮಾಡಿದಾಗ ನನಗೆ ಕೆಲವು ಪಾಯಿಂಟ್ಸ್ ಸಿಕ್ತು. ಅಂಡ್ ಈ ಪಾಯಿಂಟ್ಸ್ನ ಬೇರೆ ಡೈರೆಕ್ಟರ್ಸ್ ಯುಟಿಲೈಸ್ ಮಾಡ್ಕೊಂಡ್ರೆ ನೀಲ್ ಅವರ್ ಲೆವೆಲ್ಗೆ ಬೆಳಿಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಪಾಯಿಂಟ್ ನಂಬರ್ 1, ಸ್ಟೋರಿ ಟೆಲ್ಲಿಂಗ್. ನೀಲ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಅದೆಲ್ಲ ಟಿಪಿಕಲ್ ಆಕ್ಷನ್ ಮೂವೀಸೇ ಆಗಿದ್ರು ಕೂಡ ಅದ್ರಲ್ಲಿ ಸ್ಟೋರಿ ಲೈನ್ ಸ್ಟ್ರಾಂಗ್ ಆಗೇ ಇರುತ್ತೆ. ಟಿಯರ್ 1 ಹೀರೋ ಜೊತೆ ಮಾಡ್ತಾ ಇದ್ದೀನಿ, ಆಕ್ಷನ್ ಜಾನರ್ ಹೆಸರಲ್ಲಿ ಏನ್ ಮಾಡಿದ್ರು ಜನ ತಗೋತಾರೆ ಅಂತ ದೇವರ, ಕಂಗುವ, ಗೋಟ್ ಲೈಫ್ ತರ ಸಿನಿಮಾಗಳನ್ನ ಮಾಡಲ್ಲ. ಆಕ್ಷನ್ ಜೊತೆ ಸ್ಟೋರಿ ಲೈನ್ ಕೂಡ ಬ್ಲೆಂಡ್ ಮಾಡ್ತಾರೆ, ವಿಚ್ ವರ್ಕ್ಸ್ ವೆಲ್. ಒಂದು ಫೀಮೇಲ್ ಕ್ಯಾರೆಕ್ಟರ್ ಇದ್ದಾರೆ ಅಂದ್ರೆ ಅದು ಬರೀ ಹೀರೋ ಜೊತೆ ರೊಮ್ಯಾನ್ಸ್ ಮಾಡಕ್ಕಲ್ಲ, ಬಟ್ ಆ ಸ್ಟೋರಿಲಿ ಅವರದ್ದು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಅಂಡ್ ಆ ವಿಷಯ ಎಲ್ಲ ಹೊಸ ರೈಟರ್ಸ್ ಕೂಡ ಅಳವಡಿಸ್ಕೊಳ್ಬೇಕು. ಬರೀ ಅರ್ಧಂಬರ್ಧ ಬಟ್ಟೆ ಹಾಕಿರೋ ಫೀಮೇಲ್ ಲೀಡ್ಸ್ ನ ಬರೆಯೋದ್ ಬಿಟ್ಟು ಸ್ಟೋರಿಗೆ ಬೇಕಾದ್ರೆ ಮಾತ್ರ ಬರ್ಕೋಬೇಕು. ಅವಾಗ ಆ ಸ್ಟೋರಿಗೆ ಒಂದೊಳ್ಳೆ ಬೇಸ್ ಸಿಕ್ಕಂಗಾಗತ್ತೆ. ಪಾಯಿಂಟ್ ನಂಬರ್ 2, ಮದರ್ ಸೆಂಟಿಮೆಂಟ್ ಅನ್ನೋದು ಎಂಥ ದೊಡ್ಡ ಕಲ್ ಮನ್ಸಿರೋ ರಾಕಿನೇ ಎಮೋಷನಲ್ ಮಾಡುತ್ತೆ. ಇನ್ನು ನೀವೆಲ್ಲ ಯಾವ ಲೆಕ್ಕ ಅಲ್ವಾ? ಉಗ್ರಂ, KGF 1, KGF 2, ಸಲಾರ್ ಎಲ್ಲಾದ್ರಲ್ಲೂ ಅಮ್ಮ ಅನ್ನೋ ಒಂದು ಕನೆಕ್ಷನ್ ಇತ್ತು. ಅಂಡ್ ಆ ಕನೆಕ್ಷನ್ ಇಂದಾನೆ ನಾವು ಅವ್ರ ಮೂವೀಸ್ಗೆ ಕನೆಕ್ಟ್ ಆಗಿರೋದು. ಪ್ರೇಮ್ ಅವರು ಕಮರ್ಷಿಯಲ್ ಆಕ್ಷನ್ ಅಲ್ಲಿ ಮದರ್ ಸೆಂಟಿಮೆಂಟ್ ಯೂಸ್ ಮಾಡಿದರೆ, ನೀಲ್ ಅವರು ಪ್ಯೂರ್ ಆಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಅದು ವರ್ಕ್ ಕೂಡ ಆಗುತ್ತೆ. ಪಾಯಿಂಟ್ ನಂಬರ್ 3, ಮೈಂಡ್ ಸೆಟ್. ಒಬ್ಬ ಡೈರೆಕ್ಟರ್ಗೆ ಮೈಂಡ್ ಸೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ಯಾಕೆ ಮಾಡ್ತಾ ಇದೀವಿ ಅನ್ನೋ ರಿಯಾಲಿಟಿ ಗೊತ್ತಿದ್ರೆ ಆಸ್ ಅನ್ ಆಡಿಯನ್ಸ್ ನಮಗೂ ಇಷ್ಟ ಆಗುತ್ತೆ. ಸಿನಿಮಾ ಮಾಡೋಕೆ ನಮ್ಗೆ 2 ರೀತಿ ಮೈಂಡ್ ಸೆಟ್ ಇರಬಹುದು. ಒಂದು, ನನ್ನ ಕ್ರಾಫ್ಟ್ ಜನರಿಗೆ ಇಷ್ಟ ಆಗ್ಬೇಕು ಅನ್ನೋದು. ಇನ್ನೊಂದು, ನನ್ನ ಸಿನಿಮಾ ಚೆನ್ನಾಗಿ ದೊಡ್ಡ ಮಾಡ್ಬೇಕು ಅನ್ನೋದು. ತುಂಬಾ ಜನ ಡೈರೆಕ್ಟರ್ಸ್ಗೆ ಮನಸ್ಸಲ್ಲಿ 2ನೇ ರೀಸನ್ ಇದ್ರು ಇಂಟರ್ವ್ಯೂಸ್ ಅಲ್ಲಿ ಮೊದಲನೇ ರೀಸನ್ನೇ ಕೊಡ್ತಾರೆ. ಬಟ್ ನೀಲ್ ಮಾಮ್ ಅವರು ಡಿಫ್ರೆಂಟ್. ಅಣ್ಣ ಡೈರೆಕ್ಟ್ ಆಗಿ ನನಗೆ ದುಡ್ಡು ಮಾಡ್ಬೇಕಂತಾನೆ ಹೇಳ್ತಾರೆ. ಅಂಡ್ ದ್ಯಾಟ್ಸ್ ಇಟ್ಸ್ ಹಿಮ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬೇರೆ ಡೈರೆಕ್ಟರ್ಸ್ ಗಳು ಕತೆ ಹೇಗೆ ಬರೀತೀರಾ ಅಂತ ಕೇಳಿದ್ರೆ ದೊಡ್ಡ ಫಿಲಾಸಫಿ ಹೇಳುವಾಗ ನೀಲ್ ಅವರು ಡೈರೆಕ್ಟ್ ಆಗಿ ರಾತ್ರಿ ಎಣ್ಣೆ ಹೊಡೆಯುವಾಗ ಬರಿತೀನಿ ಗುರು, ಬೆಳಿಗ್ಗೆ ಕತೆ ಓದುವಾಗ ಅಷ್ಟೇ ಕಿಕ್ ಬಂದ್ರೆ ಐ ವಿಲ್ ಗೋ ಫಾರ್ವರ್ಡ್ ಅಂತ ಹೇಳ್ತಾರೆ. ಅವರ ಈ ಮೈಂಡ್ ಸೆಟ್ ನಿಜವಾಗೂ ಕ್ರೇಜಿ ಆಗಿದೆ. ಇಂತಹ ಮೈಂಡ್ ಸೆಟ್ ಗಳು ಎಲ್ಲರಿಗೂ ಬರಲ್ಲ, ಇವ್ರಿಗಿದೆ. ಅಂಡ್ ಅದೇ ನಮಗೆ ಖುಷಿ. ಪಾಯಿಂಟ್ ನಂಬರ್ 4, ನೋ ಲ್ಯಾಂಗ್ವೇಜ್ ಬ್ಯಾರಿಯರ್. ಇವಾಗಿನ ಕಾಲದಲ್ಲಿ ಡೈರೆಕ್ಟರ್ಸ್ ಗಳು ಪ್ರಿಯದರ್ಶನ್ ಹಾಗೂ RGV ತರ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾಕೆ ಫೇಮಸ್ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಅವರು ತನ್ನ ಬಾವಿಯಿಂದ ಹೊರಗೆ ಬರ್ತಾ ಇಲ್ಲ. ಲ್ಯಾಂಗ್ವೇಜ್ ಅನ್ನೋ ಬ್ಯಾರಿಯರ್ ಹಾಕೊಂಡು ನನ್ನ ಟೆರಿಟರಿಯಲ್ಲೇ ನಾನು ಇದ್ಬಿಡ್ತೀನಿ ಅನ್ನೋ ನೆಗೆಟಿವ್ ಮೈಂಡ್ ಸೆಟ್ ಇಂದ ಅವರಲ್ಲೇ ಉಳ್ಕೋತಾರೆ. ಬಟ್ ನೀಲ್ ಅವರು ಹಂಗೆ ಯೋಚನೆ ಮಾಡ್ಲಿಲ್ಲ. ಉಗ್ರಂ ಹಾಗೂ KGF ಅಂತ ಬ್ಲಾಕ್ ಪೋಸ್ಟರ್ ಕನ್ನಡಕ್ಕೆ ಕೊಟ್ಟು ಸೀದಾ ತೆಲುಗಿಗೆ ಹೋಗ್ತಾರೆ. ಅಲ್ಲಿ ಸಲಾರ್ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆಮೇಲೆ ಸೀದಾ ತಮಿಳಲ್ಲಿ ಅಜಿತ್ ಅವ್ರ ಜೊತೆ ಕೂಡ ಒಂದು ಸಿನಿಮಾ ಸೈನ್ ಮಾಡ್ಕೊಳ್ತಾರೆ. ಇದರಿಂದ ನೀಲ್ ಅವರಿಗೆ ಆ ಇಂಡಸ್ಟ್ರಿಯಿಂದ ಒಂದಷ್ಟು ಫ್ಯಾನ್ಸ್ ಸಿಗ್ತಾರೆ. ಆವಾಗ ಅವರು ನೆಕ್ಸ್ಟ್ ಬೈ ಚಾನ್ಸ್ ಕನ್ನಡ ಸಿನಿಮಾ ಮಾಡಿದ್ರೆ ಅವಾಗ ತೆಲುಗು ಅಂಡ್ ತಮಿಳ್ ಫ್ಯಾನ್ಸ್ ಎಲ್ಲರೂ ಅವರ ಈ ಕನ್ನಡ ಸಿನಿಮಾ ನೋಡ್ತಾರೆ, ವಿಚ್ ವಿಲ್ ಗೆಟ್ ಅಸ್ ಅ ಹ್ಯೂಜ್ ಪ್ರಾಫಿಟ್. ಇವತ್ತಿನ ಕೊನೆ ಪಾಯಿಂಟ್, ಅಂಡ್ ಅದೇ ಪ್ಯಾನ್ ಇಂಡಿಯಾ ರೆವಲ್ಯೂಷನ್.
ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಮುಂಚೆಯಿಂದನೂ ಇತ್ತು, ಆದ್ರೆ ಅದಕ್ಕೆ ಹೊಸ ಟಚ್ ಕೊಟ್ಟಿದ್ದು ನೀಲ್ ಅವರು. ಅಂಡ್ ಅದರಿಂದ ಇಡೀ ಇಂಡಿಯಾನೇ ನಮ್ಮ ಇಂಡಸ್ಟ್ರಿ ಕಡೆ ತಿರುಗಿ ನೋಡುವಾಗ ಮಾಡಿದ್ರು. ಅಂಡ್ ಆ ವಿಷಯಕ್ಕೆ ನಾವ್ ಯಾವತ್ತೂ ಚಿರಋಣಿಯಾಗಿರ್ಬೇಕು. ಇದೆಲ್ಲ ಪಾಯಿಂಟ್ಸ್ ನ ನಾವ್ ಅರ್ಥ ಮಾಡ್ಕೊಂಡಿರೋ ಹಾಗೆ ಬೇರೆ ಡೈರೆಕ್ಟರ್ಸ್ ಗಳು ಅರ್ಥ ಮಾಡ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಎಲ್ಲೋ ಇರುತ್ತೆ. ಎನಿವೆ, ಬೇರೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಹೇಳಿ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್